ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇವತ್ತಿಂದ ಉದ್ಯೋಗ ಪರ್ವವನ್ನ ನಾವು ತಿಳ್ಕೊಳ್ಳೋಣ. ಉದ್ಯೋಗ ಪರ್ವದಲ್ಲಿ ಮೊದಲನೇದು ಏನು ವಿಷಯ ಅಂತಂದ್ರೆ, ವಿರಾಟ ನಗರದಲ್ಲಿ ಪಾಂಡವ ಪಕ್ಷದ ಅಧಿಕಾರಿಗಳ ಪರಾಮರ್ಶೆ, ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದು, ಏನ್ ಮಾಡ್ಬೇಕೀಗ ಅಂತಂದ್ಬಿಟ್ಟು. ಆಮೇಲೆ ಸೈನ್ಯದ ಸಂಗ್ರಹಣೆಯ ಉದ್ಯೋಗ, ಈಗ ಎಲ್ಲಾ ಕಡೆಯಿಂದ ಸೈನ್ಯವನ್ನ ಸಂಗ್ರಹಣೆ ಮಾಡೋದು. ಮತ್ತೆ ರಾಜ ದ್ರುಪದ ಇದಾನಲ್ಲ, ಅವನು ಧೃತರಾಷ್ಟ್ರನ ಹತ್ರ ದೂತನನ್ನ ಕಳಿಸೋದು. ಈ ವಿಷಯದ ಬಗ್ಗೆ ನಾವು ಮೊದಲು ತಿಳ್ಕೊಳ್ಳೋಣ. ಸೊ ಈಗ ಉದ್ಯೋಗ ಪರ್ವ ಶುರುವಾಗ್ತಾ ಇದೆಯಲ್ಲ, ಅದಕ್ಕೆ ಗುರುಗಳ ಒಂದು ಪ್ರಾರ್ಥನೆಯನ್ನ ಮಾಡ್ಕೋಬೇಕು. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತಥೋ ಜಯ ಮುದೀರಯೇತ್. ಇದರ ಅರ್ಥ ಏನು ಅಂತಂದ್ರೆ, ಅಂತರ್ಯಾಮಿಯಾದ ನಾರಾಯಣ ಸ್ವರೂಪನಾದ ಭಗವಂತ ಶ್ರೀಕೃಷ್ಣ, ಅವನ ಸಖ ನರರತ್ನ ಅರ್ಜುನ, ಅವರ ಲೀಲೆಗಳನ್ನು ಪ್ರಕಟಪಡಿಸುವ ಭಗವತಿ ಸರಸ್ವತಿ, ಮತ್ತೆ ಅದರ ವಕ್ತಾರರಾದಂತಹ ಭಗವಂತ ವ್ಯಾಸರಿಗೆ ನಮಸ್ಕರಿಸಿ ಆಸುರಿ ಸಂಪತ್ತನ್ನು ನಾಶ ಮಾಡಿ ಅಂತಃಕರಣದ ಮೇಲೆ ವಿಜಯವನ್ನು ಪಡೆಯುವ ಮಹಾಭಾರತ ಗ್ರಂಥದ ಪಠನೆಯನ್ನು ಮಾಡಬೇಕು. ಇದು ಇದರ ಅರ್ಥ. ಪ್ರತಿಯೊಂದು ಪರ್ವದಲ್ಲೂ ಇದನ್ನ ಹೇಳಿದ್ದಾರೆ, ಅದಕ್ಕೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ಇದು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿರೋದೆ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಕಥೆಯನ್ನ ಮುಂದುವರಿಸೋಣ. ಈಗ ಏನಾಗುತ್ತೆ ಅಂತಂದ್ಬಿಟ್ಟು, ವೈಶಂಪಾಯನರು ಹೇಳ್ತಾರೆ, ರಾಜನೇ, ಕುರುವಂಶದವರಾದಂತಹ ಪಾಂಡವರು ಅಭಿಮನ್ಯುವಿನ ವಿವಾಹವನ್ನು ಮಾಡಿ ತಮ್ಮ ಸಹೃದಯಗಳಾದಂತಹ, ಅಂದ್ರೆ ತಮಗೆ ಹೃದಯಕ್ಕೆ ಹತ್ರವಾಗಿರುವಂಥವ್ರು, ಇಷ್ಟಪಡುವಂಥವ್ರು, ಅಂಥವ್ರು ಯಾರು ಅಂತಂದ್ರೆ ಯಾದವರು, ಅವರ ಸಹಿತ ಬಹಳ ಪ್ರಸನ್ನರಾಗ್ತಾರೆ. ಅಂದ್ರೆ ಎಲ್ಲರಿಗೂ ಕೂಡ ತುಂಬಾ ಸಂತೋಷ ಆಗಿದೆ. ಮತ್ತೆ ರಾತ್ರಿ ವಿಶ್ರಾಂತಿಯನ್ನು ತಗೊಂಡು ಮಾರನೇ ದಿನ ಬೆಳಗ್ಗೆ ವಿರಾಟನ ಸಭೆಗೆ ತಲುಪ್ತಾರೆ. ಎಲ್ಲರಿಗಿಂತ ಮುಂಚೆ ರಾಜರಲ್ಲಿ ಗೌರವಾನ್ವಿತರಾದಂತಹ ಮತ್ತೆ ವೃದ್ಧರಾದ ವಿರಾಟ ಮತ್ತೆ ದ್ರುಪದ ಆಸನಗಳಲ್ಲಿ ಕೂತ್ಕೊಳ್ತಾರೆ. ಅಂದ್ರೆ ಯಾವುದಾದ್ರೂ ಒಂದು ಸಭೆಯಲ್ಲಿ ಕೂತ್ಕೋಬೇಕಾದ್ರೆ ನಾವು ಮೊದಲು ಹಿರಿಯರು ಕೂತ್ಕೋಬೇಕು, ಆಮೇಲೆ ನಾವು ಕಿರಿಯರು ಕೂತ್ಕೋಬೇಕು ಅನ್ನೋದು ಇಲ್ಲಿ ಹೇಳ್ಕೊಡ್ತಾ ಇರೋದು, ಆಯ್ತಾ. ಅವರು ಹಿರಿಯರಾಗಿದ್ರು, ಅವರು ಕೂತ್ಕೊಂಡ ಮೇಲೆ ತಂದೆ ವಸುದೇವನ ಸಹಿತ ಬಲರಾಮ ಮತ್ತೆ ಶ್ರೀಕೃಷ್ಣ ವಿರಾಜಮಾನರಾಗ್ತಾರೆ. ಆಮೇಲೆ ಸಾತ್ಯಕಿ ಮತ್ತೆ ಬಲರಾಮರು ಪಾಂಚಾಲ ರಾಜ ದ್ರುಪದನ ಹತ್ರ ಹೋಗಿ ಕೂತ್ಕೊಳ್ತಾರೆ. ಶ್ರೀಕೃಷ್ಣ ಮತ್ತೆ ಯುಧಿಷ್ಠಿರ ಎಲ್ಲಿ ಕೂತ್ಕೊಳ್ತಾರೆ ಅಂದ್ರೆ ರಾಜ ವಿರಾಟನ ಹತ್ರ ಹೋಗಿ ವಿರಾಜಮಾನರಾಗ್ತಾರೆ. ಇವರ ನಂತರ ದ್ರುಪದ ರಾಜನ ಎಲ್ಲಾ ಮಕ್ಕಳು ಭೀಮಸೇನ, ಅರ್ಜುನ, ನಕುಲ, ಸಹದೇವ, ಪ್ರದ್ಯುಮ್ನ, ಸಾಂಬ, ವಿರಾಟ ಪುತ್ರರ ಸಹಿತ ಅಭಿಮನ್ಯು ಮತ್ತೆ ದ್ರೌಪದಿಯ ಎಲ್ಲ ಮಕ್ಕಳು ಕೂಡ ಸುವರ್ಣ ಜಟಿತವಾದಂತಹ ಮನೋಹರವಾದಂತಹ ಸಿಂಹಾಸನಗಳ ಮೇಲೆ ಹೋಗಿ ಕೂತ್ಕೊಳ್ತಾರೆ. ಎಲ್ಲರೂ ಬಂದ ಮೇಲೆ ಆ ಪುರುಷ ಶ್ರೇಷ್ಠರು ತಮ್ಮ ತಮ್ಮಲ್ಲೇ ನಾನಾ ರೀತಿಯ ಮಾತುಗಳನ್ನ ಆಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಶ್ರೀಕೃಷ್ಣನ ಸಮ್ಮತಿ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಮುಹೂರ್ತದ ತನಕ ಅವನ ಕಡೆನೇ ನೋಡ್ತಾ ಇರ್ತಾರೆ. ಅಂದ್ರೆ ಇವರೆಲ್ಲ ಮಾತಾಡ್ಕೊಂಡು ಏನೋ ಒಂದು ಡಿಸೈಡ್ ಮಾಡ್ಕೊಂಡು ಕೃಷ್ಣ ಏನ್ ಹೇಳ್ತಾನೋ ಅಂತ ಅವನ ಕಡೆ ನೋಡ್ತಾ ಇದ್ದಾರೆ. ಆಗ ಕೃಷ್ಣ ಹೇಳ್ತಾನೆ, ಸುಬಲ ಪುತ್ರ ಯಾರು ಶಕುನಿ, ಅವನು ಯಾವ ರೀತಿ ಕಪಟ ದ್ಯೂತದಲ್ಲಿ ಸೋಲಿಸಿ ಮಹಾರಾಜ ಯುಧಿಷ್ಠಿರನ ರಾಜ್ಯವನ್ನ ಕಿತ್ಕೊಂಡ, ಮತ್ತೆ ಅವರನ್ನ ವನವಾಸದ ನಿಯಮದಲ್ಲಿ ಕಟ್ ಹಾಕಿ, ಅಂದ್ರೆ ಅವರು ಏನೂ ಮಾಡೋಕ್ಕಾಗಬಾರ್ದು ಆ ರೀತಿ ಎಲ್ಲ ಒಂದು ಪ್ಲಾನ್ಗಳನ್ನ ಮಾಡಿ ಅವನು ಅವರನ್ನ ವನವಾಸಕ್ಕೆ ಕಳಿಸ್ಲೇಬೇಕು ಅಂತ ಒಂದು ನಿಯಮದಲ್ಲಿ ಅವರನ್ನ ಕಟ್ ಹಾಕ್ಬಿಡ್ತಾನೆ. ಇದೆಲ್ಲ ನಿಮಗೆ ಗೊತ್ತೇ ಇದೆ. ಪಾಂಡವರು ಆ ಸಮಯದಲ್ಲಿ ತಮ್ಮ ರಾಜ್ಯವನ್ನ ತಗೊಳ್ಳೋದಕ್ಕೆ ಸಮರ್ಥರಾಗಿದ್ರು, ಅಂದ್ರೆ ಅವರಿಗೆ ಶಕ್ತಿ ಇತ್ತು, ಎಲ್ಲಾ ರೀತಿಯ ಒಂದು ಕಲೆ ಕೂಡ ಗೊತ್ತಿತ್ತು ಅವರಿಗೆ, ಅಂದ್ರೆ ಅಷ್ಟೊಂದು ಶಕ್ತಿವಂತರವರು. ಆದ್ರೆ ಅವರು ಸತ್ಯನಿಷ್ಠರಾಗಿದ್ರು. ಅದಕ್ಕೋಸ್ಕರನೇ, ಅಂದ್ರೆ ಹೇಳಿದ ಮಾತಿಗೆ ತಪ್ಪುವಂಥವ್ರಲ್ಲ ಅವರು. ಅದಕ್ಕವರು 13 ವರ್ಷಗಳ ತನಕ ಆ ಕಠೋರ ನಿಯಮದ ಪಾಲನೆ ಮಾಡಿದ್ರು. ಈಗ ನೀವೆಲ್ಲರೂ ಕೌರವ ಮತ್ತೆ ಪಾಂಡವರಿಗೆ ಧರ್ಮಾನುಕೂಲ, ಅಂದ್ರೆ ಧರ್ಮಕ್ಕೆ ಅನುಕೂಲವಾಗಿರ್ಬೇಕು, ಅಧರ್ಮವಾಗಿರಬಾರ್ದು ನಿಮ್ಮ ಡಿಸಿಷನ್ನು. ಮತ್ತೆ ಕೀರ್ತಿಕರವಾದಂಥ ಒಂದು ಉಪಾಯವನ್ನ ನೀವು ಯೋಚನೆ ಮಾಡಿ ಹೇಳಿ. ಯಾಕೆ ಅಂತಂದ್ರೆ ಅಧರ್ಮದ ಮೂಲಕ ಧರ್ಮರಾಜ ಯುಧಿಷ್ಠಿರ ಇದಾನಲ್ಲ, ಅವನು ದೇವತೆಗಳ ರಾಜ್ಯವನ್ನ ತಗೊಳ್ಳೋದಿಲ್ಲ. ಅವನು ಏನೇ ಕೊಟ್ಟರು ಕೂಡ ಅವನು ಅಧರ್ಮದ ಮೂಲಕ ಬಂದಿರೋ ಅಂತ ಯಾವುದನ್ನು ಅವನು ಮುಟ್ಟೋದಿಲ್ಲ.
ಹೌದು, ಧರ್ಮ ಮತ್ತೆ ಅಧರ್ಮದಿಂದ ಕೂಡಿದ್ರೆ ಇವರಿಗೆ ಒಂದು ಊರಿನ ಅಧಿಪತ್ಯವನ್ನ ಸ್ವೀಕರಿಸೋದಕ್ಕೂ ಕೂಡ ಯಾವುದೇ ತೊಂದರೆ ಇಲ್ಲ. ಅವ್ರಿಗೇನು ರಾಜ್ಯನೇ ಬೇಕು ಅಂತೇನಿಲ್ಲ. ಅದು ಧರ್ಮದಿಂದ ಕೂಡಿದ್ರೆ ಬೇಕಾದ್ರೆ ಒಂದೇ ಒಂದು ಊರು ಕೊಟ್ಟರು ಸಾಕು ಅವರಿಗೆ, ಅವರು ಅದರಲ್ಲೇ ಸಂತುಷ್ಟರಾಗ್ತಾರೆ. ಧೃತರಾಷ್ಟ್ರನ ಮಕ್ಕಳ ಕಾರಣದಿಂದ ಇವರು ಸಹಿಸೋದಕ್ಕೆ ಅಸಾಧ್ಯವಾದಂಥ ಕಷ್ಟಗಳನ್ನು ಅನುಭವಿಸ್ಬೇಕಾಯಿತು. ಆದರೂ ಕೂಡ ತಮ್ಮ ಸಹೃದಯಗಳ ಸಹಿತ ಇವರು ಸದಾ ಅವರ ಮಂಗಳವನ್ನೇ ಬಯಸ್ತಾರೆ. ನೋಡಿ, ಅವರು ಅಷ್ಟೆಲ್ಲ ಕೆಟ್ಟದ್ದು ಮಾಡಿದ್ರೂ ಕೂಡ ಕೌರವರು ಇವರು ಅವ್ರ ಬಗ್ಗೆ ಒಳ್ಳೆಯದನ್ನೇ ಬಯಸ್ತಾರೆ, ಅವ್ರಿಗೆ ಒಳ್ಳೇದಾಗಲಿ ಅಂತಲೇ ಇಷ್ಟಪಡ್ತಾರೆ. ಈಗ ಈ ಪುರುಷ ಪ್ರವರರು ತಮ್ಮದೇ ಆದ ರಾಜ್ಯವನ್ನು ಬಯಸ್ತಾ ಇದ್ದಾರೆ. ಅಂದರೆ ನಾವು ಯಾವುದನ್ನ ಅವ್ರ ಕೈಯಲ್ಲಿ ಕೊಟ್ಟಿದ್ವೋ ಆ ರಾಜ್ಯವನ್ನು ವಾಪಸ್ ನಮಗೆ ಕೊಡಲಿ. ಅಂದರೆ ಅವ್ರದೇ ರಾಜ್ಯ ಅಲ್ವಾ, ಅವರು ವನವಾಸಕ್ಕೆ ಹೋಗಿ ಬಂದಮೇಲೆ ವಾಪಸ್ ಕೊಡ್ತೀನಿ ಅಂತ ಹೇಳಿರ್ತಾನೆ. ಅದಕ್ಕೋಸ್ಕರ ಮತ್ತೆ ಅವರಿಗೆ ಆ ರಾಜ್ಯ ಬೇಕು ಅಂತ ಕೇಳ್ತಾ ಇದ್ದಾರೆ. ಯಾವುದನ್ನು ಇವರು ತಮ್ಮ ಬಾಹುಬಲದಿಂದ, ಅಂದರೆ ನೋಡಿ, ಯುಧಿಷ್ಠಿರ ಮಹಾರಾಜ ಸಾಮ್ರಾಟನಾಗಬೇಕಾದ್ರೆ ಬೇಕಾದಷ್ಟು ಎಲ್ಲ ರಾಜರನ್ನು ಗೆದ್ದಿರ್ತಾನೆ. ಅವನು ಬಾಹುಬಲದಿಂದ ರಾಜರನ್ನೆಲ್ಲ ಸೋಲಿಸಿ ಪಡೆದಿದ್ರು ಆ ರಾಜ್ಯವನ್ನು ಅವರು ವಾಪಸ್ಸು ಕೇಳ್ತಾ ಇದ್ದಾರೆ. ಅಂದರೆ ಅವರ ರಾಜ್ಯವನ್ನು ಅವರಿಗೆ ಕೊಟ್ಬಿಡ್ಲಿ, ಅವರು ಧರ್ಮಯುಕ್ತವಾದ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಕೃಷ್ಣ ಹೇಳ್ತಾನೆ. ಇನ್ನೂ ಹೇಳ್ತಾನೆ ಏನು ಅಂತ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.